ನಮಸ್ಕಾರ. ಇವತ್ತು ನನಗೆ ಸ್ವಲ್ಪ ಕಣಿಲೆ ಸಿಕ್ಕಿತ್ತು. ಅದನ್ನು ಹಲಸಿನ ಬೀಜ ಹಾಕಿ ಒಂದು ರುಚಿಯಾಗಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇದು 3 ದಿನ ನೀರು ಬದಲಾಯಿಸಿದಂತಹ ಕಣಿಲೆ. ಚಿಕ್ಕದಾಗಿ ಈ ತರಹ ಚಿಕ್ಕ ಚಿಕ್ಕ ಚೂರಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿ ಈಗ ಬೆಳಿಗ್ಗೆ ನಾವು ಕಟ್ ಮಾಡಿದ್ದೇವೆ ಅಂತ ಹೇಳಿದರೆ ಸಂಜೆ ಒಮ್ಮೆ ಇದನ್ನು ನೀರಿನಿಂದ ಹಿಂಡಿ ತೆಗೆದು ಮತ್ತೆ ಶುದ್ಧವಾದ ನೀರು ಹಾಕಬೇಕು. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಪುನಃ ಅದನ್ನು ನೀರಿನಿಂದ ಹಿಂಡಿ ತೆಗೆದು ಆ ನೀರು ಬದಲಾಯಿಸಿ ಶುದ್ಧವಾದ ನೀರು ಹಾಕಬೇಕು. ಹೀಗೆ ಬೆಳಗ್ಗೆ ಮತ್ತು ಸಂಜೆ ಇದರ ನೀರು ಬದಲಾಯಿಸಿದರೆ ಈ ಕಣಿಲೆಯಲ್ಲಿ ಒಂದು ಬೇರೆ ಥರದ ಒಂದು ಸ್ಮೆಲ್ ಇರ್ತದೆ, ಆ ಸ್ಮೆಲ್ ಹೋಗ್ತದೆ. ಹಾಗೆ ಇದು ಪಾಯ್ಸನ್ ಅಂತ ಕೂಡ ಹೇಳ್ತಾರೆ. ಆದರೆ ಇದು ಪ್ರತಿದಿನ ನೀರು ಬದಲಾಯಿಸಿದಾಗ ಅದರ ಆ ಪಾಯ್ಸನ್ ವಿಷದ ಅಂಶ ಏನಿದೆ ಅದೆಲ್ಲ ಹೋಗ್ತದೆ. ಸ್ವಲ್ಪ ಉಷ್ಣ ಆದರೂ ಕೂಡ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವರ್ಷಕ್ಕೆ ಒಮ್ಮೆ ಆದರೂ ಇದನ್ನ ತಿನ್ನಲೇಬೇಕು. ಅಂದರೆ ಎಲ್ರಿಗೂ ಸಿಕ್ಕುವುದಿಲ್ಲ ಇದು. ಸಿಕ್ಕಿದರೆ ಖಂಡಿತವಾಗ್ಲೂ ಇದನ್ನು ಸರಿಯಾದ ವಿಧಾನದಲ್ಲಿ ಒಂದು ಸಲ ಮಾಡಿ. ಈಗ ಈ ಕಣಿಲೆಯನ್ನು ನೀರಿನಿಂದ ಹಿಂಡಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಹಲಸಿನ ಬೀಜ ಇತ್ತು, ಅದನ್ನು ಕೂಡ ಜಜ್ಜಿ ಹಾಕ್ಕೊಂಡಿದ್ದೇನೆ. 1 ಟೀ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಇದಕ್ಕೆ, ನಂತರ 1/4 ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಳ್ಬೇಕು. ಕೆಂಪು ಮೆಣಸಿನ ಪುಡಿ ಈಗ ಇಷ್ಟು ಸಾಕು, ಮತ್ತೆ ಬೇಕು ಅಂದರೆ ಖಾರದವನ್ನು ನೋಡಿಕೊಂಡು ಹಾಕ್ಬೋದು. ಉಪ್ಪು ಈಗ ಸೇರಿಸೋದು ಬೇಡ. ಇದನ್ನು ನೀವು ಬೇಕಿದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ಅದೊಂದು ಅರ್ಧ ಗಂಟೆಗಿಂತ ಜಾಸ್ತಿ ಬೇಯಬೇಕಾಗ್ತದೆ. ಇದಕ್ಕೊಂದು 3/4 ಕಪ್ನಷ್ಟು ನೀರು ಈಗ ಶುರುವಿಗೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ಳೋಣ. ಉಪ್ಪು ಒಂದು ಅರ್ಧ ಮುಕ್ಕಾಲಿನಷ್ಟು ಬೆಂದ ಮೇಲೆ ಹಾಕಿದರೆ ಸಾಕು. ಕುಕ್ಕರ್ನಲ್ಲಾದರೆ ಒಂದು 5 ಸೀಟಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಅಂದರೆ ಆಗ ಚೆನ್ನಾಗಿ ಬೇಯ್ತದೆ. ನಾನು ರುಚಿ ಜಾಸ್ತಿ ಅಂತ ಹೀಗೆ ಡೈರೆಕ್ಟಾಗಿ ಒಲೆಯಲ್ಲಿ ಬೇಯಿಸ್ಕೊಳ್ತೇನೆ. ಇದನ್ನೀಗೊಂದು 4 ನಿಮಿಷ ನಾನು ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ. ಈಗ 4 ನಿಮಿಷ ಆಗಿದೆ, ಕುದಿ ಬರ್ತಾ ಉಂಟು ನೋಡಿ. ಈ ತರಹ ಕುದಿ ಬರಲಿಕ್ಕೆ ಶುರು ಆದ ಮೇಲೆ ಇದನ್ನು ಉರಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಂತರ ಬೇಯಿಸ್ಕೊಂಡ್ರೆ ಆಯಿತು, ಆಗ ಮೆತ್ತಗೆ ಬೇಯ್ತದೆ ಇದು. ಮೊದಲು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಮತ್ತು ಮಧ್ಯ ಮಧ್ಯದಲ್ಲಿ ಮುಚ್ಚಳ ತೆಗೆದು ನೋಡ್ಕೊಳ್ಬೇಕು, ಸರಿಯಾಗಿ ಮಗ್ಚ್ತಾ ಇರಬೇಕು. ಹಾಗೆ ನೀರು ಕಡಿಮೆ ಇದ್ದರೆ ನೀರು ಮಧ್ಯ ಮಧ್ಯದಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಇವಾಗ ಇದು 3/4 ಬೆಂದಿದೆ. ಇದಕ್ಕೀಗ 1 ಟೀ ಚಮಚದಷ್ಟು ಉಪ್ಪು, ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲ, ಒಂದು ಅರ್ಧ ಟೀ ಚಮಚದಷ್ಟು ಗಾಂಧಾರಿ ಮೆಣಸನ್ನು ತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಳ್ತೇನೆ. ಇದರ ಬದಲಿಗೆ ನೀವು ಕೆಂಪು ಮೆಣಸಿನ ಪುಡಿಯನ್ನೇ ಬೇಕಾದರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಒಂದು ಸಲ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೇನೆ. ಮತ್ತು ಟೋಟಲ್ ಆಗಿ ಒಂದು 25 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು 1/4 ಟೀ ಚಮಚದಷ್ಟು ಇಂಗಿನ ಪುಡಿ ಸೇರಿಸ್ಕೊಂಡಿದ್ದೇನೆ. ಈಗ ಒಂದು 25 ನಿಮಿಷ ಆದ ನಂತರ ಒಂದು 6 ಎಸಳು ಬೆಳ್ಳುಳ್ಳಿ, 1 ಟೀ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಜಜ್ಜಿ ಇಟ್ಟಿದ್ದೇನೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಂಡು ಆ ತೆಂಗಿನ ತುರಿ ಜೊತೆಗೆ ಈ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಚೆಂದ ಮಿಶ್ರ ಮಾಡಿಕೊಳ್ಬೇಕು. ಕೈಯಿಂದ ಮಿಶ್ರ ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಸ್ಪೂನಲ್ಲಿ ಮಾಡ್ತಾ ಇದ್ದೇನೆ. ಕೈಯಿಂದ ಆದರೆ ಆ ತೆಂಗಿನಕಾಯಿ ಹೂ ಏನಿದೆ ಅದಕ್ಕೆ ಪೂರ್ತಿ ಇದರ ಫ್ಲೇವರ್ ಬರ್ತದೆ. ನಂತರ ಅರ್ಧ ಟೀ ಚಮಚದಷ್ಟು ಗರಂ ಮಸಾಲೆ, ಅರ್ಧ ಟೀ ಚಮಚದಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಆಪ್ಷನಲ್, ಗರಂ ಮಸಾಲೆ ಮತ್ತು ಕಸೂರಿ ಮೇಥಿ. ನಂತರ ತೆಂಗಿನ ಹೂವು, ಅಂದರೆ ಆ ಬೆಳ್ಳುಳ್ಳಿ ಮತ್ತು ಜೀರಿಗೆ ನಾವೇನು ಜಜ್ಜಿ ಸೇರಿಸಿದ್ದೇವೆ ಆ ತೆಂಗಿನ ಹೂವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಬೇಕು. ಹೀಗೆ ಮಿಶ್ರ ಮಾಡುವಾಗ ಸ್ಟವನ್ನು ಆಫ್ ಮಾಡಿಕೊಳ್ಳುವ. ಇನ್ನು ತೆಂಗಿನ ಹೂವೇನು ಬೇಯೋದು ಬೇಡ, ಅದು ಇದರ ಬಿಸಿಗೆ ಬೆಂದರೆ ಸಾಕು. ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಳ ಮುಚ್ಚಿ ಇಟ್ಟು ಬಿಡೋಣ. ಈಗ ಇದಕ್ಕೊಂದು ಒಗ್ಗರಣೆ, ಒಂದು ದೊಡ್ಡ ಚಮಚದಷ್ಟು ತೆಂಗಿನ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡ್ರೂ ಸಾಕಾಗ್ತದೆ. ಹೆಸರುಬೇಳೆ, ಕಡಲೆಬೇಳೆ ಹಾಕಲೇಬೇಕು ಅಂತಿಲ್ಲ. ಮತ್ತು ಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಸಿಡಿತಾ ಬರುವಾಗ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಮಾಡಿಟ್ಟಂತಹ ಪಲ್ಯಕ್ಕೆ ಒಗ್ಗರಣೆ ಮಾಡಿ ಸ್ವಲ್ಪ ಹೊತ್ತು 1-2 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟು ಬಿಡಬೇಕು. ನಂತರ ಮತ್ತೆ 2 ನಿಮಿಷದ ನಂತರ ಚೆನ್ನಾಗಿ ಒಂದು ಸಲ ಇದನ್ನ ಮಿಶ್ರ ಮಾಡಿಕೊಳ್ಬೇಕು. ಈಗ ಇಲ್ಲಿ ರುಚಿಯಾದ ಕಣಿಲೆ ಪಲ್ಯ ಸವಿಯಲು ಸಿದ್ಧ ಆಗಿದೆ. ಈ ಮೆಥಡಲ್ಲಿ ಮಾಡಿದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಆದರೆ ಕಣಿಲೆ ಮಾಡುವಾಗ ಸ್ವಲ್ಪ ಅಂದರೆ ಕಟ್ ಮಾಡಿ ಹಾಕಿ ಆ ನೀರು ಪ್ರತಿದಿನ ನೀರು ಬದಲಾಯಿಸೋದು ಇದನ್ನೆಲ್ಲ ಸರಿಯಾಗಿ ನಾವು ಮಾಡಬೇಕಾಗ್ತದೆ. ಇಲ್ಲಾಂದರೆ ಆ ಕಣಿಲೆಯ ಸ್ಮೆಲ್ ಹೋಗೋದಿಲ್ಲ, ಆಗ ಅದು ನಮಗೆ ತಿನ್ನಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ. ಈ ತರಹ ಪ್ರತಿದಿನ 1-2 ಬಾರಿ, ಒಂದು 3 ದಿನ 4 ದಿನ ನೀರು ಬದಲಾಯಿಸ್ತಾ ಇರುವಾಗ ಅದರ ಪೂರ್ತಿ ಸ್ಮೆಲ್ ಕೂಡ ಹೋಗ್ತದೆ. ನಂತರ ಬೇಯುವಾಗ ಪೂರ್ತಿಯಾಗಿ ಆ ಸ್ಮೆಲ್ ಹೋಗ್ತದೆ. ತುಂಬ ರುಚಿಯಾಗಿ ಇರ್ತದೆ ತಿನ್ನಲಿಕ್ಕೆ.